ಹೆಂಗಿದ್ಯಣ್ಣ? ನೀವ್ ಹೆಂಗಿದ್ದೀರಾ? ಚೆನ್ನಾಗಿದೆ ಅಣ್ಣ, ನೀವೇನ್ ಇಲ್ಲಿ? ಅದು ಈ ಮನೆಯಲ್ಲಿ ಎಂಗೇಜ್ಮೆಂಟ್ ಆಯ್ತಂತೆ, ಅದಕ್ಕೆ ನಮ್ಗೆ ಹೂವಿನ ಡೆಕೋರೇಷನ್ ಆರ್ಡರ್ ಕೊಡಕ್ಕೆ ಕರ್ಸಿದ್ರು. ಅಯ್ಯೋ ಅಣ್ಣ, ಇದು ನಮ್ಮನೇನೆ. ಮಾವ ಫ್ಲವರ್ ಡೆಕೋರೇಷನ್ಗೆ ಆರ್ಡರ್ ಕೊಟ್ಟಿರೋದು ನಮ್ಮಿಬ್ರು ಎಂಗೇಜ್ಮೆಂಟ್ಗೆನೆ. ಹೇಗೋ ನೀವು ಎಂಗೇಜ್ಮೆಂಟ್ ಡೆಕೋರೇಷನ್ ಒಪ್ಕೊಂಡಿದ್ದೀರಲ್ಲ, ತುಂಬಾ ಖುಷಿ ಆಗ್ತದೆ. ನೀವೆಲ್ಲ ಇದ್ದೀರಲ್ಲ, ನಂಗಷ್ಟೇ ಸಾಕು. ಅಣ್ಣ, ನಿಮಗೆ ಮನೆಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ, ನೀವು ಹೊರಡಿ. ನಾನು ಬರ್ತೀನಿ. ಸರಿ. ವಿಶ್ವ, ನಮ್ಮೂರಲ್ಲಿ ಡೆಕೋರೇಷನ್ ಅವರಿದ್ದಾಗ ಅವ್ರನ್ನ ಅಷ್ಟು ದೂರದಿಂದ ಯಾಕೆ ಕರೆಸ್ತಿರೋದು? ತನು, ನಿನ್ಗೆ ಅಪ್ಪನ ಬಗ್ಗೆ ಗೊತ್ತಲ್ವಾ? ಅವ್ರಿಗೆ ಏನೇ ಮಾಡಬೇಕು ಅಂದ್ರೂ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಯೋಚನೆ ಮಾಡ್ತಾರೆ. ಹಾಗಾದ್ರೆ ನಮ್ಗೆ ಇಷ್ಟ ಬಂದಂಗೆ ಡೆಕೋರೇಷನ್ ಮಾಡಿಸ್ಕೋಬೋದಲ್ಲ? ನಿನ್ಗೆ ಇಷ್ಟ ಬಂದಂಗೆ ಡೆಕೋರೇಷನ್ ಮಾಡಿಸ್ಕೊಳ್ಳೋಕ್ಕೆ ಇದು ನಿನ್ನ ಬರ್ತಡೇ ಅಲ್ಲ, ಎಂಗೇಜ್ಮೆಂಟು. ಅದನ್ನು ಹೆಂಗೆ ಮಾಡಬೇಕೋ ಹಾಗೆ ಮಾಡಬೇಕು. ಸರಿ, ಇವಾಗ ನೀನು ಹೊರಡು. ಸದ್ಯ ವೆಂಕಿ ಅಣ್ಣ ಮಾತಾಡಿದ್ದೇನೋ ಇವ್ರಿಗೆ ಅರ್ಥ ಆಗಲಿಲ್ಲ. ಇವರೇ ಜಾನು ಅಣ್ಣ ಅಂತ ಹೇಳೋದು ಗೊತ್ತಾಗಬಾರ್ದು. ನಮಸ್ಕಾರ ಸರ್. ನೀವು ಹೇಳಿದಾಗೆ ನಿಮ್ಮ ಮಗನ ಸ್ಟೇಷನ್ಗೆ ಕರ್ಕೊಂಬಂದಿದ್ದೀವಿ ಸರ್. ಈಗ ಏನು ಮಾಡಬೇಕು ಅಂತ ಹೇಳಿ ಸರ್. ಮೊದಲು ಅವನಿಗೆ ತಿನ್ನೋದಕ್ಕೆ ಏನಾದರೂ ಕೊಡ್ರಿ, ಆಮೇಲೆ ಏನು ಮಾಡೋದು ಅಂತ ನಾನು ಹೇಳ್ತೀನಿ. ಸರಿ ಸರ್. ಸರ್, ಸಿದ್ದು ಅವರು ಮೇಡಮೋರೆ ಸಿದ್ದು ಅವರೇ, ಸರ್, ಸಿದ್ದು ಅವರಿಗೆ ಊಟ ಕೊಡಬೇಕಿತ್ತು. ಅಲ್ಲಿಟ್ಟೋಗಿ ಆಮೇಲೆ ನಾವು ಕೊಡ್ತೀವಿ. ಸರ್ ಪ್ಲೀಸ್ ಸರ್, ಒಂದು 10 ನಿಮಿಷ ಸಿದ್ದು ಅವ್ರನ್ನ ಹೊರಗೆ ಕರ್ಕೊಂಡ್ಬರ್ಬೋದಾ? ಊಟ ಕೊಟ್ಟು ಮಾತಾಡ್ಸ್ಕೊಂಡು ಹೊರಟೋಗ್ತೀನಿ. ಅದೆಲ್ಲ ಆಗಲ್ಲಮ್ಮ. ಈಗ ಅವರು ಆರೋಪಿ, ನೀವೇನಿದ್ರು ಇಲ್ಲೇ ಮಾತಾಡ್ಸ್ಕೊಂಡು ಹೋಗಬೇಕು. ಸರ್ ಪ್ಲೀಸ್ ಸರ್, ನಿಮ್ಮ ಕೈ ಮುಗಿತೀನಿ, ಒಂದು 5 ನಿಮಿಷ ಸರ್. ಆಗಲ್ಲಮ್ಮ, ಅದೆಲ್ಲ ಕಾನೂನು ಬಾಹಿರ. ಇಲ್ಲೇ ಮಾತಾಡ್ಸ್ಕೊಂಡು ಹೋಗಿ. ಸರ್ ಪ್ಲೀಸ್ ಸರ್, ನಿಮ್ಮ ಕಾಲಿಗೆ ಬೀಳ್ತೀನಿ ಸರ್, ಒಂದು 5 ನಿಮಿಷ. ಸರಿ, ಬೇಗ ಮಾತಾಡ್ಸ್ಕೊಂಡು ಹೋಗಿ. ಥ್ಯಾಂಕ್
ಥ್ಯಾಂಕ್ ಯು ಸರ್. ರೀ ಹೇಗಿರಿ ಸಿದ್ದು ಅವರೇ ಬನ್ನಿ. ಸಿದ್ದು ಅವರೇ ಹೇಗಿದ್ದೀರಾ? ನೋಡ್ತಿದ್ದೀರಲ್ಲ ಮೇಡಮ್ರೆ, ನೀವು ಹೆಂಗಿದ್ದೀರಿ? ನನ್ನನ್ನು ಕ್ಷಮಿಸ್ಬಿಡಿ ಸಿದ್ದು ಅವರೇ, ನನ್ನಿಂದಾನೇ ಇದೆಲ್ಲ ಆಗ್ತಿರೋದು. ನೀವು ಈ ಪರಿಸ್ಥಿತಿಗೆ ಬಂದಿರೋ ಕಾರಣ ನಾನೇ. ಮೇಡಮ್ರೆ ಸಮಾಧಾನ ಮಾಡ್ಕೊಳ್ಳಿ. ಇದೆಲ್ಲ ನಾನು ಒಪ್ಕೊಂಡಿದ್ದಕ್ಕೆ ಅಲ್ವಾ ಆಯ್ತಿರೋದು. ಇದರಲ್ಲಿ ನಿಮ್ಮ ತಪ್ಪೇನದೆ? ದಯವಿಟ್ಟು ಅಳ್ಬಿಡಿ. ತಿನ್ನೋಕ್ಕೇನೋ ತಂದಿದ್ದೀರಿ, ತಿನ್ಸಕ್ಕಿಲ್ವೇ ಮೇಡಮ್ರೆ? ಚಿನ್ನು ಮರಿ ನೋಡಿ, ಈ ಹಾಡನ್ನ ನೀವೇ ಹಾಡಿರೋದು ಅಂತ ನನಗೆ ಖಚಿತವಾಗಿ ಗೊತ್ತಾಗ್ತಾ ಇದೆ. ಜಗತ್ತಿನ ಯಾವ ಮೂಲೆಯಲ್ಲಿ ನಿಂತು ನೀವು ಹಾಡಿದ್ರು ಜಯಂತ್ ನನಗೆ ಗೊತ್ತಾಗುತ್ತೆ ಚಿನ್ನು ಮರಿ. ಆದರೆ ನಿಮ್ಮ ಮುಖ ಮಾತ್ರ ಇದರಲ್ಲಿ ಕ್ಲಿಯರ್ ಆಗಿಲ್ವಲ್ಲ. ಜಯಂತ ಅಪ್ಲೋಡ್ ಡೇಟ್ ಚಿನ್ನು ಮರಿ, ಅಪ್ಲೋಡ್ ಡೇಟ್ ನೋಡ್ತಾ ಇದ್ರೆ ನೀವು ಖಂಡಿತ ಬದುಕಿದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಆದರೆ ಎಲ್ಲಿದ್ದೀರಾ ನೀವು? ಎಲ್ಲಿದ್ದೀರಾ ಚಿನ್ನು ಮರಿ? ಜಯಂತ್, ಏನಪ್ಪ ಇದು? ಬೆಳಗ್ಗೆಯಿಂದ ತಿಂಡಿನೂ ತಿಂದೆ, ಬರೀ ಕಾಫಿ ಕುಡ್ಕೊಂಡು ಕೂತಿದ್ಯಾ. ನಿನ್ನ ಆರೋಗ್ಯದ ಗತಿ ಏನಾಗಬೇಡ ಹೇಳು. ಶಾಂತಮ್ಮ, ನನ್ನ ಆರೋಗ್ಯ ಸುಧಾರಿಸ್ಬೇಕು ಅನ್ನೋದಾದರೆ ನನ್ನ ಚಿನ್ನು ಮರಿ ನನಗೆ ಸಿಗಬೇಕು ಶಾಂತಮ್ಮ. ನೋಡಿ, ಅವ್ರು ನನಗೆ ಸಿಕ್ಕರೆ ಸಾಕು, ನಾನು 10 ವರ್ಷ ಚಿಕ್ಕವನಾಗ್ಬಿಡ್ತೀನಿ ಶಾಂತಮ್ಮ. ನನ್ನ ಹೃದಯ ಮತ್ತೆ ಸ್ವಚ್ಛಂದವಾಗಿ ಹಾರಾಡುತ್ತೆ, ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ನಾನು ಪಡ್ತಿರೋ ಯಾವ ಪ್ರಯತ್ನಕ್ಕೂ ಪ್ರಯೋಜನನೇ ಆಗ್ತಿಲ್ವಲ್ಲ ಶಾಂತಮ್ಮ. ನಾನು ಏನು ಮಾಡಲಿ ನೀವೇ ಹೇಳಿ. ಅಯ್ಯೋ, ಎಲ್ಲ ತಿಳಿದಿರೋ ನಿನಗೆ ಗೊತ್ತಾಗ್ತಿಲ್ಲ. ಇನ್ನು ಬಾವಿಯಲ್ಲಿರೋ ಕಪ್ಪೆ ನನಗೆ ಹೇಗೆ ಗೊತ್ತಾಗಬೇಕು? ಬಾವಿಲಿರೋ ಕಪ್ಪೆ ಅಂತ ನೀವು ಅಂದ್ಕೊಂಡ್ರೆ ಅಲ್ಲೇ ಇರಬೇಕಾಗತ್ತೆ. ಅಲ್ಲ ಶಾಂತಮ್ಮ, ನಾನೇನೋ ಜಾನ್ವಿವ್ರಿಲ್ಲ ಅನ್ನೋ ದುಃಖದಲ್ಲಿದ್ದೀನಿ. ಜಗತ್ತಿನ ಆಗು ಹೋಗುಗಳು ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ಟೆಕ್ನಾಲಜಿ ಎಷ್ಟು ಬದಲಾಗ್ತಿದೆ ಶಾಂತಮ್ಮ, ನೀವು ಅದು ತಿಳ್ಕೊಂಡು ನನಗೆ ಹೇಳ್ಬೇಕು ತಾನೆ. ಅದನ್ನು ತಿಳ್ಕೊಂಡು ನಾನು ಏನಪ್ಪ ಮಾಡಲಿ? ಈ ವಯಸ್ಸಲ್ಲಿ ನನಗೆ ಆ ಕಲಿಕೆಲ್ಲ ಬೇಕಾ? ಶಾಂತಮ್ಮ, ಕಲಿಕೆಗೂ ವಯಸ್ಸಿಗೂ ಏನು ಸಂಬಂಧ? ನೋಡಿ, ಕಲಿಯೋದಕ್ಕೆ ಮನಸ್ಸು ಮುಖ್ಯ ಅಷ್ಟೇ. ನನ್ನ ಮನಸ್ಸಿನಲ್ಲಿ ನಾನು ಜಾನ್ವಿಯವರು ಬದುಕಿದ್ದಾರೆ ಅಂತ ಪ್ರಬಲವಾಗಿ ನಂಬಿರೋದ್ರಿಂದ ತಾನೇ ಇಷ್ಟೆಲ್ಲ ಹುಡುಕಾಟೋ ಪ್ರಯತ್ನ ಮಾಡ್ತಿರೋದು. ನೋಡ್ತಾ ಇರಿ ಶಾಂತಮ್ಮ, ನಾನು ಪ್ರಯತ್ನ ಬಿಡೋದಿಲ್ಲ. ಈಗ ನಾನು ಸೋತಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ಬೋದು, ಆದರೆ ಟೆಕ್ನಾಲಜಿ ಬದಲಾಗಿದೆ. ನಾನು ಹುಡುಕಾಟ ಮುಂದುವರಿಸ್ತೀನಿ ಶಾಂತಮ್ಮ. ನನ್ನ ಚಿನ್ನು ಮರಿನ ನಾನು ಖಂಡಿತ ಪಡ್ಕೋತೀನಿ. ಅಯ್ಯೋ, ಏನು ಸಿಗ್ತಾಳೋ ಏನೋ, ಸಿಗ್ತಾಳೋ ಸಿಗೋದಿಲ್ವೋ, ಒಟ್ಟಾರೆ ಅವಳು ಸಿಗಲ್ಲ, ನನಗಿಲ್ಲಿಂದ ಮುಕ್ತಿ ಸಿಗಲ್ಲ.
ಊಟ ತುಂಬ ರುಚಿಯಾಗದೆ ಮೇಡಮ್ರೆ. ನಮಸ್ಕಾರ ಸರ್. ನಮಸ್ಕಾರ ಕಣ್ರಿ. ರೀ ಏನು ರೀ ನಡೀತಾ ಇತ್ತಲ್ಲಿ? ನಮ್ಮ ಸಿದ್ದೇಗೌಡಂಗೆ ಏನೋ ತಿನ್ನಕ್ಕೆ ಕೊಟ್ರೆ ಹೆಂಗೆ? ಸರ್, ನಿಮ್ಮ ಸೊಸೆಯವರೇ ಊಟ ತಗೊಂಬಂದು ಅವ್ರ ಕೈಯಾರೆ ತಿನ್ನಿಸ್ತಾ ಇದ್ದಾರೆ ಸರ್. ಓಹ್, ಹಂಗೆಲ್ಲ ನಡೀತಾ ಇತ್ತ ಅಲ್ಲಿ? ರೀ, ಅವ್ನು ಊಟ ಮಾಡೋದನ್ನ ಸುಮ್ಮನೆ ನೋಡ್ಕೊಂಡು ನಿಂತ್ಕೊಬೇಡಿ. ಅವನಿಗೆ ಕುಡಿಯೋಕ್ಕೆ ನೀರು ಗೀರು ಏನಾದರೂ ಬೇಕಾದರೆ ಸರಿಯಾಗಿ ನೋಡ್ಕೊಳ್ರಿ ಅವನ್ನ. ಸರಿ ಸರ್. ರೀ ಸಾಹೇಬ್ರೆ, ಅವನ್ನ ಅಲ್ಲಿ ಕರೆಸಿರೋದು ನೀವು ಉಪ್ಪರಿಗೆ ಮೇಲೆ ಕೂತ್ಕೊಂಡು ಉಪಚಾರ ಮಾಡಲಿ ಅಂತ ಅಲ್ಲ. ಮತ್ತೇನೇನಕ್ಕೆ ಸರ್? ತಪ್ಪೇರಿಕೆ ನಿಮ್ಮಂಥವ್ರನ್ನ ಕಟ್ಕೊಂಡು ನೋಡ್ರಿ. ಈಗ ನಮ್ಮ ಸಿದ್ದೇಗೌಡರಿಗೆ ನೀವು ಹೆಂಗೆ ಹೊಡಿಬೇಕು ಅಂದರೆ ಅಲ್ಲಿಗೆ ಬಂದವಳಲ್ಲ ನಮ್ಮ ಸೊಸೆ, ಅವಳು ಅದನ್ನ ನೋಡಿಕೊಂಡು ವಿಲಿ 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 ಅಂತ ಒದ್ದಾಡಿ ಹೊಡ್ಬೇಕು. ಹಂಗೆ ಹೊಡಿಬೇಕಂಡ್ರಿ. ಸರ್, ಏನು ಹೇಳ್ತಾ ಇದ್ದೀರಾ ಸರ್? ಸಿದ್ದೇಗೌಡರು ನಿಮ್ಮ ಮಗ, ನಿಜವಾಗ್ಲೂ ನೀವೇ ಹೇಳ್ತಾ ಇದ್ದೀರಾ ಸರ್ ಇದು? ಹೂಕಂಡ್ರಿ, ನಾನೇ ಹೇಳ್ತಾ ಇರೋದು. ಈಗ ಅವ್ನಿಗೆ ಹೆಂಗೆ ಹೊಡಿಬೇಕು ಅಂದರೆ ಅವನು ಎಳ್ಕೊಂಡೋಗಿ ಶೆಲ್ಲಲ್ಲಿ ಹಾಕಿ ನಿಮ್ಮ ಭಾಷೆನೆಲ್ಲ ಅವ್ನಿಗೆ ಟ್ರೀಟ್ಮೆಂಟ್ ಕೊಡ್ರಿ. ಸರ್, ನನಗಿದನ್ನು ನಂಬೋಕೆ ಆಗ್ತಾರೆ ಸರ್. ಏಯ್, ನಿಮ್ಗೆ ನಂಬಿಕೆ ಬರದೇ ಇದ್ರೆ ನಂಬಿಕೆ ಬರ್ಸ್ಕೊಂಡು ನಾನು ಹೇಳ್ದಷ್ಟು ಮಾಡಿರಿ ಆಟೆಯ. ಸರಿ ಸರ್. ರವೀಣ, ನೋಡ ಕಾಫಿ ಮಾಡ್ಕೊಂಬರೆ, ತಲೆ ನೋವ್ತಾ ಇದೆ. ಮನುಷ್ಯರೇನ್ರಿ ನೀವು? ಮೃಗ ನೀವು. ಇದ್ಯಾಕೆ ಕಾಫಿ ಕೇಳಿದ್ರೆ ಒಳ್ಳೆ ಕಾಳಿ ಥರ ಆಡ್ತಿದ್ಯಲ್ಲ? ಕಾಫಿ ಪುಡಿ ಖಾಲಿ ಆಗಿದೆಯಾ? ಹೋಗ್ಲಿ, ಟೀನಾದರೂ ಮಾಡ್ಕೊಂಬ, ಅದನ್ನಾದರೂ ಕುಡಿಸಿ ಸಾಯ್ತೀನಿ. ನಿಮ್ಮ ಜನ್ಮಕ್ಕಿಷ್ಟು. ಹೆತ್ತು ತಂದೆ ತಾಯಿಗಳನ್ನ ಮನೆಯಿಂದ ಹೊರಗಡೆ ಕಳಿಸಿ ಈಗ ಇಲ್ಲಿ ತಣ್ಣಗೆ ಬಂದು ಕೂತ್ಕೊಂಡು ಕಾಫಿ ಕೊಡು, ಟೀ ಕೊಡು, ಅದು ಕೊಡು ಅಂತಿರಲ್ಲ. ನಿಮ್ಗೇನು ಅನ್ಸಲ್ವೇನ್ರಿ? ಹೆತ್ತು ತಂದೆ ತಾಯಿಗಳಿಗೆ ಆಡೋ ಮಾತುಗಳೇನ್ರಿ ಅವು? ನಿಮಗೆ ಗೊತ್ತಾ ಅಪ್ಪ ಅಮ್ಮನ ಬೆಲೆ ಏನು ಅಂತ? ನಿಮಗೆ ಗೊತ್ತೇನ್ರಿ? ಹೋಗಿ ಹೋಗಿ ಹೊರಗಡೆ ತಂದೆ ತಾಯಿಗಳಿಂದ ಬೆಳೆದಿರ್ತಾರಲ್ಲ, ಅವ್ರನ್ನ ಕೇಳಿ, ಅವ್ರು ಹೇಳ್ತಾರೆ ಅವ್ರ ಬೆಲೆ ಏನು ಅಂತ. ಪಾಪ ಅತ್ತೆ ಮಾವ ಎಷ್ಟು ಸಂಸ್ಕಾರವಂತರು. ನೀವು ಮಕ್ಕಳಿಗೂ ಕೂಡ ಅದೇ ಸಂಸ್ಕಾರನ ಕೊಟ್ಟು ಬೆಳೆಸಿದ್ದಾರೆ. ನೀವ್ಯಾಕ್ರಿ ಹಿಂಗಾಗಿದ್ದೀರಾ? ಪರವಾಗಿಲ್ಲ ಕಣೆ, ಒಳ ಮಾತಾಡೋದನ್ನು ಕಲ್ತ್ಬಿಟ್ಟಿದ್ಯಾ? ನಾನು ಕಲಿಯೋನಲ್ಲ, ಕಲಿಸೋನು. ಬಾಲ ಬಿಚ್ಬೇಡ, ತೆಪ್ಪಗಿರೋ. ನಾವು ತೆಪ್ಪಗಿರೋದಕ್ಕೆ ರೀ ಹೀಗೆ ನೀವು ಎಲ್ಲರನ್ನೂ ತಿಪ್ಪರ್ಲಾಗ ಹಾಕಿಸ್ತಿರೋದು. ನೋಡ್ರಿ, ಹೋಗಿ ಮರ್ಯಾದೆಯಿಂದ ಅತ್ತೆ ಮಾವನ ಮನೆಗೆ ವಾಪಸ್ ಕರ್ಕೊಂಬನ್ನಿ. ಅಲ್ಲಿವರೆಗೂ ಕಾಫಿ ಏನು ಊಟನೂ ಕೊಡಲ್ಲ ನಾನು. ಯಾಕೆ ಹಾಗಂತ್ಯ? ಕಷ್ಟಪಟ್ಟು ಸಂಪಾದನೆ ಮಾಡ್ತಿರೋದು ನಾನು, ಮಾಡೋಕ್ಕೆ ನಿನಗ್ಯಾಕೆ ದೊಡ್ಡ ರೋಗ? ನೀವು ಏನು ಬೇಕಿದ್ರು ಅನ್ಕೊಳ್ರಿ ರೀ, ಅತ್ತೆ ಮಾವನ ಮುಖ ನೋಡೋವರೆಗೂ ನಾನು ಅಡುಗೆ ಮನೆಗೆ ಕಾಲಿಡಲ್ಲ ಅಷ್ಟೇ. ದುರಹಂಕಾರದಲ್ಲಿ ಅವ್ರು ಮನೆ ಬಿಟ್ಟು ಹೋದ್ರೆ ನಾನೇನೇ ಮಾಡಲಿ? ಹುಚ್ಚುಚ್ಚಾಗಿ ಮಾತಾಡಬೇಡ್ರಿ ರೀ. ಅಲ್ಲ ರೀ, ಯಾವಾಗ ನೋಡಿದ್ರು ನಾನು ದುಡಿತೀನಿ ಅಂತ ಬಾಯಿ ಬಡ್ಕೋತಿರಲ್ಲ. ಮಾವನು ನಿಮ್ಮನ್ನೆಲ್ಲ ದುಡಿದು ತಾನೇ ಸಾಕಿ ಬೆಳೆಸಿದ್ದು. ಅವ್ರು ಹಾಗೆ ಮಾಡದೇ ಇದ್ರೆ ನೀವೇನ್ರಿ ಮಾಡ್ತಿದ್ರಿ? ಅವರು ಓದಿಸಿ ಬೆಳೆಸಿದ್ದಕ್ಕೆ ತಾನೆ ನೀವಿವಾಗ ದುಡಿಯೋಕ್ಕಾಗ್ತಿರೋದು. ನೋಡೆ, ಅವ್ರು ನನಗೇನು ಮಾಡಿಲ್ಲ. ಎಲ್ಲ ಅಪ್ಪ ಅಮ್ಮಂದ್ರು ಏನು ಮಾಡ್ತಾರೋ ಅದನ್ನೇ ಮಾಡಿದ್ದಾರೆ. ನಾನು ನನ್ನ ಬುದ್ಧಿವಂತಿಕೆಯಿಂದ ಕಷ್ಟಪಟ್ಟು ಕೆಲಸನ ಗಿಟ್ಟಿಸ್ಕೊಂಡು ಸಂಪಾದನೆ ಮಾಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಈ ಬಾಡಿಗೆ ಮನೆಯಲ್ಲೇ ಜೀವನ ಪರ್ಯಂತ ಇರಬೇಕಾಗಿತ್ತು. ಯಾವ ಮನೆಯಲ್ಲಿ ಇರ್ತಾ ಇದೀವಿ ಅನ್ನೋದು ಮುಖ್ಯ ಅಲ್ಲ ರೀ, ಆ ಮನೆಯಲ್ಲಿ ಸಂತೋಷವಾಗಿದೀವ ಇಲ್ವಾ ಅನ್ನೋದು ಮುಖ್ಯ ಆಗುತ್ತೆ. ಬರೀ ನಿಮ್ಮ ಹೆಸರಲ್ಲಿ ಮಾತ್ರ ಸಂತೋಷ ಇದೆ ಬಿಟ್ರೆ ನಿಮ್ಮಿಂದಾಗಿ ಯಾರೊಬ್ರಿಗೂ ಸಂತೋಷ ಅನ್ನೋದೇ ಇಲ್ವಲ್ರಿ. ನೀವು ಈ ರೀತಿ ಆಡೋದನ್ನ ದಿನಾ ನೋಡ್ಕೋತಾ ನಮ್ಮ ಮಗ ಬೆಳೆದ್ರೆ ನಾಳೆ ಅವನು ನಿಮ್ಮ ಥರನೇ ಆಗ್ತಾನೆ. ಹೋಗ್ರಿ, ಹೋಗಿ ಅತ್ತೆ ಮಾವನ ಕ್ಷಮೆ ಕೇಳಿ ಅವ್ರನ್ನ ಮನೆಗೆ ವಾಪಸ್ ಕರ್ಕೊಂಬನ್ನಿ. ನೊಂದ ಜೀವಗಳಿಗೆ ಅಷ್ಟಾದ್ರೂ ನೆಮ್ಮದಿ ಸಿಗುತ್ತೆ. ಪಾಪ ಎಲ್ಲಿದ್ದಾರೋ, ಏನ್ ಮಾಡ್ತಿದ್ದಾರೋ ಏನು. ನೋಡೆ, ಅವ್ರು ಇಷ್ಟ ಇದ್ರೆ ವಾಪಸ್ ಬರ್ತಾರೆ, ಇಲ್ಲ ಅಂದರೆ ಅಲ್ಲೇ ಎಲ್ಲಾದರೂ ಇರ್ತಾರೆ. ನಾನೇನು ಮಾಡಲಿ? ನೀನು ಜಾಸ್ತಿ ತಲಾಟೆ ಮಾಡ್ಬೇಡ. ಕಾಫಿ ಕೊಡದೇ ಇದ್ರೆ ಕತ್ತೆ ಬರ, ಹೊರಗಡೆ ಕುಡ್ಕೊಂಬರ್ತೀನಿ.
ವಿಶ್ವ, ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಈ ಥರ ಎಲ್ಲ ನಡೆಯುತ್ತೆ ಅಂತ ನನ್ನ ಲೈಫಲ್ಲಿ ನಾನು ಅನ್ಕೊಂಡೇ ಇರಲಿಲ್ಲ. ನಿಶ್ಚಿತಾರ್ಥ ಮದುವೆಗೆ ಮೊದಲನೇ ಸ್ಟೆಪ್ಪು ಅಂತ ಹೇಳ್ತಾರೆ. ನೆಕ್ಸ್ಟ್ ಮದುವೆ ಅಷ್ಟೇ ಕಣೋ. ಏನೋ ವಿಶ್ವ, ಹುಡುಗಿಯಾಗಿ ನಾನೇ ನಾಚಿಕೆ ಬಿಟ್ಟು ಇಷ್ಟೆಲ್ಲ ಮಾತಾಡ್ತಿದ್ದೀನಿ, ನೀನು ಒಳ್ಳೆ ಗೂಬೆ ರಾಯನ್ ಥರ ಕೂತಿದ್ಯಾ. ಇನ್ನೇನು ನಾನು ನಿನ್ ಥರ ತಕತಗಿಂತ ಕುಣಿಬೇಕಿತ್ತ? ಬೇಡಪ್ಪ, ಅದು ಒಳ್ಳೆ ರುದ್ರ ತಾಂಡವದ ಥರ ಕಾಣುತ್ತೆ. ನೀನು ಕುಣಿಯೋದಾದ್ರೆ ನನ್ನ ಕೈ ಹಿಡ್ಕೊಂಡು ರೊಮ್ಯಾಂಟಿಕ್ ಆಗಿ. ಸರಿ ಬಿಡು, ಈಗ ಕಾರ್ಡ್ ಬಂದಾಯ್ತಲ್ಲ, ನನ್ನ ಫ್ರೆಂಡ್ಸ್ಗೆಲ್ಲ ಕೊಡ್ತೀನಿ. ಯಾಕಂದ್ರೆ ಈ ಸಮಾರಂಭಕ್ಕೆ ನಮ್ಮವರು ಅಂತ ಯಾರಾದ್ರೂ ಇದ್ರೆ ಅದ್ರ ಕಳೆನೇ ಬೇರೆ. ನೀನು ನಿನ್ನ ಫ್ರೆಂಡ್ಸ್ ಎಲ್ಲ ಕರಿತೀಯ ಅಲ್ವೇನೋ? ಅಮ್ಮಾರು ಅನ್ಕೊಂಡಿರೋರೆಲ್ಲ ಬಿಟ್ಟು ಹೋಗಿರುವಾಗ ಯಾರನ್ನು ಕರೀಲಿ? ಏನೋ ಹೇಳ್ತಿದ್ಯಾ ವಿಶ್ವ? ನಾನು ನನ್ನ ಫ್ರೆಂಡ್ಸ್ ಯಾರನ್ನೂ ಕರಿಬಾರ್ದು ಅಂತ ಅನ್ಕೊಂಡಿದ್ದೀನಿ. ಮದ್ವೆಗೆ ನೋಡ್ಕೊಳ್ಳೋಣ ಬಿಡು. ಹಾಗಂದ್ರೆ ಹೇಗೋ ವಿಶ್ವ, ನಿನ್ನ ಫ್ರೆಂಡ್ಸ್ನೆಲ್ಲ ನೋಡಬೇಕು ಅಂತ ನನಗೂ ಆಸೆ ಇರಲ್ವಾ? ಅಲ್ಲ, ಎಲ್ರೂ ಅಲ್ಲದೆ ಇದ್ರು ನಿನ್ ಕ್ಲೋಸ್ ಫ್ರೆಂಡ್ಸ್ನಾದ್ರೂ ಕರಿ, ನಿನಗೂ ಅವರಿದ್ರೆ ಖುಷಿ ತಾನೆ. ನಾನು ಯಾರನ್ನು ಕರೆಯಲ್ಲ ಅಂತ ಹೇಳ್ತೀನಿ ತಾನೆ, ಸುಮ್ಮನೆ ಫೋರ್ಸ್ ಮಾಡ್ಬೇಡ. ಅದೇ ಯಾಕೆ ಅಂತ. ಅವರೆಲ್ಲ ಬರೋದು ಬಂದು ಲೋ ಗೂಬೆ, ಕೊನೆಗೂ ಜಾನನ್ ಕಳ್ಕೊಂಡು ನಿನ್ ಪಕ್ಕ ಗೂಬೆ ಆಗ್ಬಿಟ್ಟೆ ಕಣೋ ಅಂತ ಅವಳನ್ನ ನೆನ್ಪು ಮಾಡೋದು. ಇದೆಲ್ಲ ಬೇಕಾ? ನನಗಿದೆಲ್ಲ ಇಷ್ಟ ಆಗಲ್ಲ. ಹೇಳು ವಿಶ್ವ, ಯಾಕೆ ನಿನ್ ಫ್ರೆಂಡ್ಸನ್ನು ಕರೆಯಲ್ಲ ಅಂತ ಹೇಳ್ತಿದ್ಯಾ? ಇದು ಮನೆಯವ್ರ ಮಟ್ಟಕ್ಕೆ ಮಾಡ್ತಿರೋ ನಿಶ್ಚಿತಾರ್ಥ. ಬೇಕಾದ್ರೆ ಮದ್ವೆ ಕರಿತೀನಿ, ಇವಾಗ ಯಾರನ್ನು ಕರೆಯೋದಿಲ್ಲ. ಫ್ರೆಂಡ್ಸೇ ಇಲ್ಲದೆ ಇದ್ರೆ ಹೇಗೋ? ನಿನಗಿವಾಗ ಫ್ರೆಂಡ್ಸ್ ಮುಖ್ಯನಾ, ಎಂಗೇಜ್ಮೆಂಟ್ ನಡೆಯೋದು ಮುಖ್ಯನಾ? ಅಯ್ಯೋ, ನನ್ಗೆ ಎರಡು ಮುಖ್ಯನೇನಪ್ಪ. ಸರಿ ಬಿಡು, ನೀನು ನಿನ್ನ ಫ್ರೆಂಡ್ಸ್ನ ಕರಿತೀಯೋ ಬಿಡ್ತೀಯೋ, ನಾನು ಮಾತ್ರ ಎಲ್ಲರನ್ನೂ ಕರಿತೀನಿ. ನೀನು ನನ್ನ ಜೊತೆ ಕಾರ್ಡ್ ಕೊಡಕ್ಕೆ ಬರ್ತೀಯ ನಾಳೆ? ಸರಿ ಬಿಡು, ಬರ್ತೀನಿ. ಸದ್ಯ ಇದಕ್ಕಾದ್ರೂ ಒಪ್ಕೊಂಡಲ್ಲ, ಇದಕ್ಕೂ ಎಲ್ಲಿ ಬೇಡ ಅಂತಾನೋ ಅಂತ ಭಯ ಆಗೋಗಿತ್ತು ನನಗೆ. ನೀನೆಪ್ತಲ್ಲಾದ್ರೂ ಅವನ ಜೊತೆ ಕಾರಲ್ಲಿ ಹೋಗಿ ಸುತ್ತಾಡ್ಕೊಂಡ್ ಬರ್ಬೋದು. ಎಷ್ಟತ್ರ ಪ್ರಯೋಜನ ಆಗಲ್ಲ ಅಂತ ಗೊತ್ತಿದ್ದು ಯಾಕೆ ಹೇಳ್ತೀಯ? ಅನ್ನೋದ್ ಬಿಟ್ರೆ ನಮ್ಮಿಬ್ರಿಗೂ ಏನ್ರಿ ಉಳಿದಿದೆ? ನಮ್ ಕಣ್ಣೀರನ್ನ ಬರೆಸ್ಬೇಕಾಗಿರೋ ಮಕ್ಕಳು ಶಾಶ್ವತವಾಗಿ ಕಣ್ಣೀರು ಕೊಟ್ಬಿಟ್ರಲ್ರಿ. ಚಿಕ್ಕವರಿದ್ದಾಗ ಊಟ ಮಾಡದೆ ಹಠ ಮಾಡಿದ್ರೆ ಚಂದ ಮಾಮನ್ನ ತೋರಿಸ್ತಾ ಆಟ ಆಡಿಸ್ತಾ ಹೊಟ್ಟೆ ತುಂಬಾ ಊಟ ಹಾಕಿದೀನ್ರಿ. ಇವತ್ತು ನಮ್ಮಿಬ್ರಿಗೆ ಒಂದು ತತ್ತು ಊಟ ಹಾಕಕ್ಕೆ ಇಷ್ಟೊಂದು ಹೊಟ್ಟೆ ಉಳಿಸ್ತಾರಲ್ರಿ. ಇವ್ರು ನಿಜವಾಗ್ಲೂ ನಮ್ಮ ಮಕ್ಕಳ. ಸಮಾಧಾನ ಮಾಡ್ಕೊ ಲಕ್ಷ್ಮಿ, ಸಮಾಧಾನ ಮಾಡ್ಕೊ. ಅದೆಲ್ಲ ಮರ್ತು ಬಿಡು ಲಕ್ಷ್ಮಿ. ಈಗಿನ ಕಾಲದ ಮಕ್ಕಳಿಗೆ ಅಪ್ಪ ಅಮ್ಮ ಬೇಕಾಗಿಲ್ಲ, ಅವ್ರು ಮಾಡಿರೋ ಆಸ್ತಿ ದುಡ್ಡು ಬೇಕು. ನಾವದ್ ಮಾಡಿಲ್ವಲ್ಲ, ಅದಕ್ಕೆ ನಮ್ಗೆ ಈ ಸ್ಥಿತಿ ಬಂದಿದೆ. ಹಾಗಾದ್ರೆ ಇದು ಬದಲಾಗೋದೇ ಇಲ್ಲ ಅಂತೀರಾ? ಗೊತ್ತಿಲ್ಲ ಲಕ್ಷ್ಮಿ. ಮನುಷ್ಯ ಬಟ್ಟೆ ಬದಲಾಯಿಸ್ತಾನೆ, ಊರು ಬದಲಾಯಿಸ್ತಾನೆ, ಕೆಲಸ ಬದಲಾಯಿಸ್ತಾನೆ, ಆದ್ರೂ ನೆಮ್ಮದಿ ಇಲ್ಲ ಅಂತ ಒದ್ದಾಡ್ತಾನೆ. ಯಾಕೆ ಹೇಳು? ಅವನು ಬದಲಾಗೋ ತನಕ ನೆಮ್ಮದಿ ಸಿಗಲ್ಲ. ಆದ್ರೆ ಅದು ಕಷ್ಟ ಅಲ್ವಾ? ಅವ್ರನ್ನ ಬದಲಾಯಿಸ್ಕೊಳ್ಳೋ ಪ್ರಯತ್ನ ಮಾಡೋಣ. ಹಾಗೆ ನಮ್ಮ ಮಕ್ಕಳಿಗೆ ಬದಲಾಗೋ ಮನಸ್ಸಿಲ್ಲ, ಅವರನ್ನು ಬದಲಾಯಿಸೋ ಶಕ್ತಿ ನಮಗಿಲ್ಲ. ಈಗೇನ್ರಿ ಮಾಡೋದು? ನಾನಂತೂ ಹರೀಶನ್ ಮನೆಗೆ ಹೋಗಲ್ಲ ರೀ. ಸ್ವಂತ ಮಾತು ಕೇಳ್ಕೊಂಡು ಅವ್ನು ಇಷ್ಟೆಲ್ಲ ಮಾಡಿದಾನೆ ಅಂದ್ಮೇಲೆ ಅವನ ಮನೆಗೆ ನಾನು ಕಾಲು ಕೂಡ ಇಡೋದಿಲ್ಲ. ಎಲ್ರಿ ಹೋಗೋದು? ವೆಂಕಿ ಮನೆಗೆ ಹೋದ್ರೆ ಇವರಿಬ್ರು ಅಲ್ಲೂ ಬಂದು ಗಲಾಟೆ ಮಾಡ್ತಾರೆ. ನಮ್ಮಿಂದ ಅವನಿಗೂ ತೊಂದ್ರೆ. ಹೆಣ್ಮಕ್ಳು ಮನೆಗೆ ಹೋಗೋಣ ಅಂದ್ರೆ ಊರವರೆಲ್ಲ ಆಡ್ಕೋತಾರೆ ರೀ. ನೋಡು ಲಕ್ಷ್ಮಿ, ಇನ್ನು ಮುಂದೆ ನಾವು ಯಾರ ಹಂಗಲ್ಲೂ ಇರೋದು ಬೇಡ. ನಮ್ಮ ದಾರಿ ನಾವು ನೋಡ್ಕೊಳ್ಳೋಣ.
ಬದುಕಿನ ಕೊನೆ ದಾರಿಲಿ ನಿಂತಿರೋ ನಮಗೆ ಇನ್ಯಾವ ದಾರಿನೂ ಕಾಣಿಸ್ತಾ ಇಲ್ಲ. ಎಲ್ಲ ಕಳ್ಕೊಂಡು ಇವತ್ತಿಲ್ ಬಂದು ಕೂತಿದೀವಿ. ಮುಂದೆ ಏನ್ರಿ ನಮ್ ಕತೆ? ಹೇಗ್ರಿ? ಸಮಾಧಾನ ಮಾಡ್ಕೋ ಲಕ್ಷ್ಮಿ, ಸಮಾಧಾನ ಮಾಡ್ಕೋ. ನಾನು ಮುಂದಿಂದ ಯೋಚಿಸ್ತಿಲ್ಲ ಲಕ್ಷ್ಮಿ, ಈ ಕ್ಷಣದ್ದು ಇವತ್ತಿನ ಯೋಚಿಸ್ತಾ ಇದ್ದೀನಿ. ಆ ಭಗವಂತ ಇಷ್ಟು ದಿನ ನಮಗೆ ಖಾಲಿ ಹೊಟ್ಟೆಲ್ ಯಾವತ್ತೂ ಮಲಗಿಸಿಲ್ಲ. ಅದೇ ಭರವಸೆ ಮೇಲೆ ಮುಂದುವರಿಯೋಣ. ನೀನು ಅಳಬೇಡ. ನೀನ್ ಹಿಂಗ ಹತ್ರ ನಂಗೆ ನೋಡಕ್ಕಾಗಲ್ಲ. ನಾನಿದ್ದೀನಲ್ವಾ?